ಮನೆಯಲ್ಲಿ ನೆಗೆಟಿವಿಟಿ, ನಕಾರಾತ್ಮಕ ಶಕ್ತಿಗಳು ಅಂತ ಹೇಳ್ತೀವಿ ನೋಡಿ. ಅದು ಬರೋದಕ್ಕೆ ಏನು ಕಾರಣ ನೋಡಿ? ಯಾವತ್ತೂ ಅಷ್ಟೇ, ಮನೆ ಅಂದರೆ ಡೆಫಿನಿಷನ್ ಏನು? ಮಾ ಅಂದರೆ ಮನಸ್ಸು, ನೆ ಅಂದರೆ ನೆಮ್ಮದಿ. ಮನಸ್ಸಿಗೆ ನೆಮ್ಮದಿ ಇರುವಂಥ ಕೇಂದ್ರಕ್ಕೆ ಮನೆ ಅಂತ ಹೇಳ್ತಾರೆ. ನಾವು ತಿರುಪತಿಗೆ ಹೋಗ್ಬೋದು, ಧರ್ಮಸ್ಥಳಕ್ಕೆ ಹೋಗ್ಬೋದು, ಮಂತ್ರಾಲಯಕ್ಕೆ ಹೋಗ್ಬೋದು, ಅಥವಾ ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೋದು. 1 ದಿನ 2 ದಿನ 3 ದಿನ ಆಮೇಲೆ ಏನು ಹೇಳ್ತೀವಿ? ಸಾಕಪ್ಪ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತೀವಿ, ಹೌದಲ್ವಾ? ಏನಕ್ಕೆ ಅಂದರೆ ನಮಗೆ ಅಲ್ಲಿ ನೆಮ್ಮದಿ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರುವಂಥ ಕೇಂದ್ರಕ್ಕೆ ಮನೆ ಅಂತ ಹೇಳ್ತಾರೆ. ಅದಕ್ಕೆ ಮಾ ಅಂದರೆ ಮನಸ್ಸು, ನೆ ಅಂದರೆ ನೆಮ್ಮದಿ ಅಂತ. ಅದಕ್ಕೆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇರಬೇಕು ಅಂದ್ರೆ ನಾವೇನು ಮಾಡಬೇಕು? ಯಾವಾಗಲೂ ಅಷ್ಟೇ ಒಳ್ಳೆ ಒಳ್ಳೆ ಆಲೋಚನೆಗಳನ್ನು ಮಾಡಬೇಕು ಮನೆಯಲ್ಲಿದ್ದಾಗ. ಕೆಲವರಿಗೆ ಮಾತಾಡಿದ್ರೆ 10 ಮಾತಾಡಿದ್ರೆ 8 ಮಾತು ಬರೀ ಕೆಟ್ಟ ಮಾತೇ ಆಡ್ತಿರ್ತಾರೆ. ಅಷ್ಟು ದೇವತೆಗಳು ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ನಾವು ಕೆಟ್ಟದ್ದನ್ನು ಎಷ್ಟು ಮಾತಾಡ್ತೀವೋ ಅದೇ ಪರಂಪರೆ ಮನೆಯಲ್ಲಿ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಒಳ್ಳೊಳ್ಳೆ ಮಾತುಗಳನ್ನು ಆಡಬೇಕು. ಈಗ ಸಣ್ಣ ಮಗು ಇರುತ್ತೆ ಮನೆಯಲ್ಲಿ, ನಾವೇನು ಹೇಳ್ತೀವಿ? ಅಣ್ಣನ ತೋರಿಸಿ ಕೋತಿ ಅಂತೇಳು, ನಾಯಿ ಅಂತೇಳು, ಗೂಬೆ ಅಂತೇಳು ಅಂತ ಹೇಳ್ಕೊಡ್ತೀವಿ, ಹೌದಲ್ಲ? ನಾವು ಅದನ್ನು ಹೇಳ್ಕೊಟ್ರೆ ಆ ಮಕ್ಕಳು ದೊಡ್ಡಾದ್ಮೇಲೆ ಏನು ಮಾಡ್ತವೆ? ಅಣ್ಣನ ಅಣ್ಣ ಅಂತ ಕರೆಯಲ್ಲ, ತಮ್ಮನ್ನ ತಮ್ಮ ಅಂತ ಕರೆಯಲ್ಲ, ಅಕ್ಕನ್ನ ಅಕ್ಕ ಅಂತ ಕರೆಯಲ್ಲ. ತಾಯಿಯನ್ನು ಕೂಡ ಹೆಸರಿಟ್ಟು ಕರಿತಿರ್ತಾರೆ, ತಂದೆಯನ್ನು ಕೂಡ ಹೆಸರಿಟ್ಟು ಕರಿತಿರ್ತಾರೆ. ಯಾರು ಕಂಡ್ರೂ ಗೌರವ ಇರೋದಿಲ್ಲ. ಹಾಗಾಗಿ ಮನೆಯಲ್ಲಿ ಯಾವಾಗ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಎಷ್ಟು ಆಡ್ತೀವೋ ಅಷ್ಟು ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಮನೆಯಲ್ಲಷ್ಟೇ ಅಲ್ಲ, ನಮ್ಮಲ್ಲೂ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿಬಿಡುತ್ತೆ. ನಮ್ಮ ಮುಖ ನೋಡ್ಕೊಂಡು ಹೋದ್ರೆ 4 ಜನ ಇವನ್ ಮುಖ ನೋಡ್ಕೊಂಡು ಹೋದ್ ಕೆಲಸ ಎಲ್ಲ ಹಾಳಾಗೋಯ್ತು ಅಂತಾರೆ. ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇತ್ತು ಅಂದರೆ, ಸಾರ್ ಇವತ್ತು ನಿಮ್ಮ ಮುಖ ನೋಡ್ಕೊಂಡು ಹೋದ್ವಿ, ನಮಗೆಲ್ಲ ಒಳ್ಳೇದಾಯ್ತು ಅಂತಾರೆ. ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ಹೊರಗಡೆಯಿಂದ ಬರೋದಿಲ್ಲ, ಒಳಗಡೆಯಿಂದ ಬರುತ್ತೆ. ಹಾಗಾಗಿ ನಾವೇನು ಮಾಡಬೇಕು? ಒಳ್ಳೊಳ್ಳೆಯದನ್ನೇ ಮಾತಾಡಬೇಕು. ಶುಭವಾಗಲಿ.